ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 17ನೇ ಪ್ರಶ್ನೆ. ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರುಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಹೆಸರಿಸಿ ಅಂತ ಕೇಳಿದ್ದಾರೆ. ಲೆಗ್ಯೂಮ್ ಜಾತಿ ಅಂದ್ರೆ ಏನು? ದ್ವಿದಳ ಧಾನ್ಯಗಳೇನಿರ್ತಾವಲ್ಲ, ಆ ಸಸ್ಯಗಳನ್ನ ನಾವು ಲೆಗ್ಯೂಮ್ ಜಾತಿಯ ಸಸ್ಯಗಳು ಅಂತ ಕರಿತೀವಿ. ಈಗ ಶೇಂಗಾ ಇರಬಹುದು, ಬಟಾಣಿ ಇರಬಹುದು, ಇದೆಲ್ಲ ಲೆಗ್ಯೂಮ್ ಜಾತಿಯ ಸಸ್ಯಗಳಿಗೆ ಉದಾಹರಣೆ. ಇವುಗಳ ಬೇರುಗಂಟುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾ ನೋಡಿ, ಇವುಗಳ ಬೇರುಗಂಟುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾ, ಇದನ್ನ ನಾವು ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರುಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ರೈಜೋಬಿಯಂ. ಇದು ಸರಿಯಾದ ಉತ್ತರ. ರೈಜೋಬಿಯಂ ಅಂತದ್ದು ಉತ್ತರ ಆಗಿರ್ತದೆ. ರೈಜೋಬಿಯಂಗಳು ವಾತಾವರಣದ ನೈಟ್ರೋಜನ್ ಅನ್ನ ಸ್ಥಿರಗೊಳಿಸುತ್ತವೆ. ವಾತಾವರಣದ ನೈಟ್ರೋಜನ್ ಅನ್ನ ಸ್ಥಿರಗೊಳಿಸುವಂತಹ ಬ್ಯಾಕ್ಟೀರಿಯಾ ರೈಜೋಬಿಯಂ. ವಾತಾವರಣದ ನೈಟ್ರೋಜನ್ ಅನ್ನ ಸ್ಥಿರಗೊಳಿಸುವುದಂದ್ರೆ ಏನು ಅಂದ್ರೆ, ಈಗ ಹೇಗೆ ಜಲಚಕ್ರದಲ್ಲಿ ನೀರು ಆಕಾಶಕ್ಕೆ ಹೋಗಿ ಮೋಡ ಆಗಿ ಮತ್ತೆ ಮಳೆಯಾಗಿ ಭೂಮಿಯನ್ನ ತಲುಪ್ತದೆ, ಅದೇ ರೀತಿ ಭೂಮಿಯಿಂದ ನೈಟ್ರೋಜನ್ ವಾತಾವರಣವನ್ನ ಸೇರಿ ವಾತಾವರಣದಿಂದ ಮತ್ತೆ ಮಣ್ಣಿಗೆ ಅಥವಾ ಭೂಮಿಗೆ ತಲುಪಬೇಕು. ಇದನ್ನ ಮಾಡಲಿಕ್ಕೆ ರೈಜೋಬಿಯಂಗಳು ಸಹಾಯ ಮಾಡ್ತವೆ. ನೈಟ್ರೋಜನ್ ಸ್ಥಿರಗೊಳಿಸುವುದು ಅಂತ ಹೇಳಲಾಗ್ತದೆ. ಹಾಗಾಗಿ ಲೆಗ್ಯೂಮ್ ಪ್ರಶ್ನೆ ಕೇಳಿರುವಂತದ್ದು ಇದೆಲ್ಲ ವಿವರಣೆ, ಇದೆಲ್ಲ ಹೆಚ್ಚಿಗೆ ನೀವು ಬರೆಯೋದು ಬೇಡ. ಕೇಳಿದಷ್ಟು ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ರೆ ಸಾಕಾಗಿರ್ತದೆ. ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರುಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ರೈಜೋಬಿಯಂ. ಥ್ಯಾಂಕ್ ಯು.